ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡ್ತಾರೆ ಸ್ಥಳೀಯರಾದಂತಹ ತಿಮ್ಮಿಯ ಸರ್. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ಸರ್, ಎಷ್ಟೊತ್ತಿಗೆ ಏನಕ್ಕೆ ಅಧಿಕಾರಿಗಳು ಏನ್ ಮಾಡ್ತಾರೆ ಹೇಳಿ? ಅಧಿಕಾರಿಗಳು ಸರ್ಕಾರ ಕೊಟ್ಟಂತಹ ಕೆಲಸವನ್ನ ಮಾಡುವಂತದನ್ನ ಮಾಡ್ತಾರೆ, ಬಟ್ ಅವರು ಊರಿಗೆ ಬಂದಾಗ ಈ ರೀತಿ ಆಕ್ರೋಶಕ್ಕೆ ಒಳಗಾಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಮೇಡಮ್, ಆಕ್ಚುಲಿ ನಾವು ಯಾಕೆ ಆಕ್ರೋಶಕ್ಕೆ ಒಳಗಾಗಿದ್ದೀವಿ ಅಂದ್ರೆ, ನಾವು ಇಲ್ಲಿವರೆಗೂ 490 ದಿನ ಪೂರೈಸಿದ್ವಿ ಅಹೋರಾತ್ರಿ ಧರಣಿಯನ್ನು. ಇದಕ್ಕಿಂತ ಮುಂಚೆ ಇದೇ ತಿಂಗಳಲ್ಲಿ 8ನೇ ತಾರೀಕು ನಮ್ಮ ಶಾಸಕರಾದಂತಹ ಬಾಲಕೃಷ್ಣ ಅವರಿಗೆ ಒಂದು ಮನವಿ ಕೊಟ್ಟಿರ್ತೀವಿ. ಸೊ ಆ ಮನವಿಗೆ ಅವ್ರೇನೇ ಪ್ರತಿಕ್ರಿಯೆ ಕೊಟ್ಟಿರೋದಿಲ್ಲ. ಮತ್ತೆ ಆ ಮನವಿಯಲ್ಲಿನೂ ನಮ್ಮ ಸರ್ಕಾರದ CM ಆದಂತ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಿ ಅಂತ ಒಂದು ಮನವಿ ಕೊಟ್ಟಿದ್ದೀವಿ. ಮತ್ತೆ ಈ ಭೇಟಿ ಆಗೋವರೆಗೂ ಯಾವುದೇ JMC ಆಗ್ಲಿ ಮತ್ತೆ GBDA ಇಂದ ಯಾವುದೇ ರೈತಾಪಿ ವರ್ಗಕ್ಕಾಗ್ಲಿ ಹಣ ರಿಲೀಸ್ ಮಾಡಬಾರ್ದು ಅಂತಾನೆ ಮನವಿ ಕೊಟ್ಟಿದ್ದೀವಿ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಮತ್ತೆ CM ಅವ್ರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಭರವಸೆ ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ದೆ ಮತ್ತೆ ಈಗ ಇಮಿಡಿಯೇಟ್ಲಿ ನಮ್ಗೆ ಯಾವುದೇ ಮೀಟಿಂಗ್ CM ಕಡೆಯಿಂದ ಮೀಟಿಂಗ್ ಮಾಡ್ತಿಲ್ಲ. ಮತ್ತೆ ನಮ್ಮ ಮನವಿಗೆ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅಲ್ಲ ಸರ್, CM ಕಡೆ ಮೀಟಿಂಗ್ ಮಾಡಿಸಿಲ್ಲ ಅನ್ನೋ ಕಾರಣಕ್ಕೆ ಏನೋ ತಪ್ಪೇ ಮಾಡಿದಿರುವ ಅಧಿಕಾರಿಗಳಿಗೆ ಯಾಕೆ ಸರ್ ಆ ರೀತಿಯಾಗಿ ವಿರೋಧ ಇದ್ರೂನು ಮೇಡಮ್ ನಮ್ ಭೂಮಿಗೆ ಯಾಕೆ ಬರ್ಬೇಕು ಸರ್ವೆ ಮಾಡೋದಕ್ಕೆ? ನಮ್ ವಿರೋಧ ಇದ್ರೂನು ನಮ್ ಭೂಮಿಗೆ ಯಾಕೆ ಸರ್? ಭೂಮಿ ಬಂದ್ರು ಅಂದ ತಕ್ಷಣ ನೀವು ಇಟ್ಕೆಲ್ ಹೊಡೆಯೋದು, ಕಾರಿನ ಗಾಜನ್ ಜಖಂಗೊಳಿಸೋದು, ಹಿಡಿಲ್ ಹೊಡೆಯೋದು ಏನ್ ಸರ್? ಇದೇನಾ ಸರ್ ನೀವು ಕೊಡುವಂತ ಗೌರವ? ಅತಿಥಿಗಳು ಅಂತ ನೀವು ಟ್ರೀಟೇ ಮಾಡಲ್ವಾ ಸರ್ ಅವ್ರನ್ನ? ಇಲ್ಲ SR ಗೆ ಒಪ್ಕೊಳ್ಬೇಕು, ಇಲ್ಲ ಮಾಡಲ್ಲ ಅಂತ ಹೇಳ್ಬೇಕು ಸರ್. ಅದನ್ನ ಬಿಟ್ಟು ಅವರಿಗೆ ಅವಮಾನಗೊಳಿಸೋದು ಎಷ್ಟು ಮಟ್ಟಿಗೆ ಸರಿ? ಇವಾಗ ಮೇಡಮ್, ನಮ್ಮ ರೈತಾಪಿ ವರ್ಗಕ್ಕೆ ಸರ್ಕಾರ ಅವಮಾನ ಮಾಡಿಲ್ಲ ಅಂತನಾ? ನಮ್ಮ ಮನವಿಗೆ ಎಲ್ಲಿ ಕೊಟ್ಟಿದ್ದೀರಾ ನೀವು ರಿಪ್ಲೈ? ತೋರಿಸಿ. ನಮ್ಮ ಅವತ್ತಿನ 490 ದಿವಸದಿಂದ ನಾವು ಹೇಳ್ಕೊಂಡೇ ಬಂದಿದೀವಲ್ಲ, ಅದಕ್ಕೆ ಪ್ರತಿಕ್ರಿಯೆ ಎಲ್ಲಿ ಕೊಟ್ಟಿದ್ದೀರಾ? ಸಾಮಾನ್ಯ ರೈತಾಪಿ ವರ್ಗನ ನೀವೇನಾದ್ರೂ ಭೇಟಿ ಮಾಡಿದ್ದೀರಾ? ಅವ್ರ ಏನ್ ಕಷ್ಟ ಸುಖನ ಕೇಳಿದ್ದೀರಾ? ಸೊ ಜಮೀನ್ ಕಿತ್ಕೊಳ್ಳೋ ಅಂತ ಹುನ್ನಾರ ಯಾಕೆ ಮಾಡ್ತಾ ಇದ್ದೀರಾ ನೀವು? ಸರ್ಕಾರ ಯಾಕೆ ಮಾಡ್ತಾ ಇದೆ? ಅದು ನಮ್ಮ ಪ್ರಶ್ನೆ. ಓಕೆ ಸರ್, ಈಗ ನೋಡಿ, ನಿಮ್ಮಲ್ಲೇ ಪರ ವಿರೋಧ ಇದೆಯಲ್ಲ. ಒಬ್ರು ಭೂಮಿ ಕೊಡ್ತೀವಿ ಅಂತ ಹೇಳ್ತಾರೆ, ಅರ್ಧದಷ್ಟು ಭಾಗ ಜನ ಕೊಡಲ್ಲ ಅಂತ ಹೇಳ್ತಾರೆ. ನಿಮ್ಮದ್ದೇ ಗಲಾಟೆಗಳು ಹಿಂಗೆ ಆಗುತ್ತಾ? ನಿಮ್ಮಲ್ಲೂ ಹಿಂಗೆ ಹೊಡೆದಾಡ್ಕೊಳ್ತೀರಾ? ಇವಾಗ 2013 ಪ್ರಕಾರ ಮೇಡಮ್ 80% ಒಪ್ಕೋಬೇಕು ರೈತರು. ಸೊ ಅದು 80% ತೋರಿಸಿ ನೀವು. ನಾವು 80% ಅಂತ ನಾವ್ ಹೇಳ್ತಾ ಇದೀವಿ, ವಿರೋಧ ಇರೋರು 80% ಅಂತ ನಾವ್ ಹೇಳ್ತಾ ಇದೀವಿ. ನಮ್ ಕಡೆ ಆಕ್ಷೇಪಣೆಗಳು ಇದೆ. DC ಆಫೀಸ್ಗೆ ಸಲ್ಲಿಸಿರುವಂತ ಆಕ್ಷೇಪಣೆ ಇದೆ, GBDAಗೆ ಸಲ್ಲಿಸಿರುವಂತ ಆಕ್ಷೇಪಣೆ ಇದೆ. ಸರಿ, ಸೊ ನಿಮ್ಗೆ ಪರ ಇದಾರಲ್ಲ, ಅವ್ರು ಯಾರ್ಯಾರು ಪರ ಇದ್ದಾರೆ ಅದು ಡೀಟೇಲ್ಸ್ ರಿಲೀಸ್ ಮಾಡಿ ನಮ್ಗೆ. ಸರ್ಕಾರದಿಂದ ಡೀಟೇಲ್ಸ್ ರಿಲೀಸ್ ಮಾಡಿ, ನಾವು ಶರಣಾಗ್ತೀವಿ ಜಮೀನು ಕೊಟ್ಬಿಟ್ಟು ಸರ್ಕಾರಕ್ಕೆ. ವಿರೋಧ ಇದ್ರೂ ಯಾಕೆ ಮುಂದೆ ಬರ್ತಾ ಇದ್ದೀರಾ ನೀವು? 80% ವಿರೋಧ ಇದ್ರೂ ರೈತಾಪಿ ವರ್ಗದಿಂದ ಜಮೀನ್ ಕಿತ್ಕೊಳ್ಳಕ್ಕೆ ಸರ್ಕಾರ ಯಾಕೆ ಬರ್ತಾ ಇದೆ? ಯಾಕೆ ಬಿಟ್ಬಿಡ್ಬೇಕಾ ನಾವು ಸೈಲೆಂಟ್ ಆಗಿ ಸರ್ಕಾರಕ್ಕೆ? ಸರ್, ನೀವು ಹೇಳಿದ್ರಿ ಅಲ್ವಾ 80% ಜನ ನಾವು ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಿ. ನಮ್ಮ ಸ್ಟುಡಿಯೋದಲ್ಲಿ ನಾವು 2 ಗಂಟೆ ಡಿಬೇಟ್ ಅನ್ನು ಮಾಡಿದೀವಿ, 2 ಗಂಟೆ ಚರ್ಚೆಯನ್ನು ಮಾಡಿದೀವಿ. ಕೊಡೋಕೆ ಬಂದವರು ಒಪ್ಕೊಂಡು ಮಾತನಾಡಿದ್ದಾರೆ ಸರ್. ಅಲ್ಲೂ ಜನ ಇದ್ದಾರೆ, ಸರ್ಕಾರ ಹೇಳ್ತಾ ಇದೆ 80% ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಅದೇನ್ ಹೇಳ್ತೀರಾ ಸರ್ ನೀವು? ಅದೇ ನಾವು ಕೇಳ್ತಾ ಇರೋದು, ರಿಲೀಸ್ ಮಾಡಿ 80% ಯಾರಿದ್ದಾರೆ ಅವ್ರು ರಿಲೀಸ್ ಮಾಡ್ಬಿಟ್ಟು ಹೋಗಿ ನೀವು. ಈಗ ಸರ್ಕಾರದವ್ರು ಹೇಳ್ತಾ ಇದಾರಲ್ಲ 80% ಜನ ಒಪ್ಕೊಂಡಿದ್ದಾರೆ ಅಂತ ಹೇಳಿ. ಸರ್ಕಾರ ಯಾವ ರೀತಿಯಾಗಿ ಬಂದು ಸರ್ವೆ ಮಾಡ್ಲೇ ಇಲ್ವಾ? ಅವರು ಬಾಯಿಗೆ ಬಂದಂಗೆ ಹೇಳ್ತಾ ಇರೋದಾ ನಿಮ್ ಪ್ರಕಾರ? ಮತ್ತೆ 80% ಇದ್ರೆ ವಿರೋಧ ಹೆಂಗ್ ಮಾಡ್ತಾರೆ ಮೇಡಮ್? ಫೀಲ್ಡ್ ಅಲ್ಲಿ ಇಳ್ಕೊಂಡು ವಿರೋಧ ಹೆಂಗ್ ಮಾಡ್ತಾರೆ ರೈತರು? ವಿರೋಧ ಹೆಂಗ್ ಮಾಡ್ತಾರೆ ಫೀಲ್ಡ್ ಅಲ್ಲಿ ಇರೋರು? ಸೊ ಎಲ್ಲ 80% ಜಾಸ್ತಿ ಇದ್ರೆ ತಾನೇ ವಿರೋಧ ಮಾಡಕ್ಕಾಗೋದು ಜಮೀನಲ್ಲಿ, ಭೂಮಿಯಲ್ಲಿ. ಅದೇ 80% ಪರ ಇದ್ರೆ ಅವರೇ ಪ್ರೊಟೆಕ್ಟ್ ಮಾಡ್ತಾರೆ ಸರ್ಕಾರಕ್ಕೆ. 80% ವಿರೋಧ ಇರೋದಕ್ಕೆ ಸರ್ಕಾರಿ ಅಧಿಕಾರಿ ಪ್ರಕಾರ ಮೇಲೆ ಮುಗಿಬಿದ್ದಿದ್ದಾರೆ. ಇದು ತಪ್ಪು ಅಂತ ಹೆಂಗ್ ಹೇಳ್ತೀರಾ? ಮನೆಯಿಂದ ಯಾವ್ದೋ ಒಂದು ಮನೆಯಲ್ಲಿ ಇರುವಂತ ಒಬ್ಬ ವ್ಯಕ್ತಿನ ದಬ್ಬಾಳಿಕೆಯಿಂದ ಆಚೆ ಓಡಿಸ್ಬಿಟ್ಟು ಖಾಲಿ ಮಾಡುವಂತಂದ್ರೆ ಹೆಂಗ್ ಖಾಲಿ ಮಾಡ್ತಾನೆ? ತಾತ ಮುತ್ತಾತ 4 ತಲೆಮಾರು ಅಂತ ಜಮೀನು, ಜೀವನ ಮಾಡ್ಕೊಂಡು ಬಂದಿರೋಂತ ಜಮೀನು ಹೆಂಗ್ ಬಿಟ್ಬಿಡ್ತಾನೆ ಮೇಡಮ್? ಅಲ್ಲ ಸರ್, ನಿಮ್ಮಲ್ಲೇ ಒಂದು ಒಗ್ಗಟ್ಟಿರ್ಬೇಕಲ್ಲ ಸರ್. ನಿಮ್ಮಲ್ಲೇ 2 ಬಣ ಆಗಿ ಹೋಗ್ಬಿಟ್ಟಿದ್ಯಲ್ಲ ಇವಾಗ. 2 ಬಣ ಮಾಡಿರೋದು ಇವರೇ ಮೇಡಮ್, ಸರ್ಕಾರದವರು ಬಣ ಮಾಡಿರೋದು. ಅವ್ರಿಗೆ ಕಮಿಷನ್ ಆಸೆಯಲ್ಲಿ ಕುಂಡಿಸಿದ್ದಾರೆ ಅಲ್ಲಿ.
ಇವಾಗ ನಾವು 490 ದಿವಸದಿಂದ ಹೋರಾಟ ಮಾಡ್ತಾ ಇದೀವಲ್ವಾ, ಅದ್ರ ಪಕ್ಕದಲ್ಲಿ 100 ಮೀಟರ್ ಕುಂಡಿಸಿದ್ದಾರೆ. ಅದು ಕಾನೂನು ಇಲ್ವಾ? ಪ್ರೊಟೆಕ್ಟ್ ಮಾಡುವಂತವ್ರಿಗೆ ಇಷ್ಟೇ ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೇಕು ಅಂದ್ಬಿಟ್ಟು ಕಾನೂನು ಇಲ್ವಾ? ಸರ್ಕಾರ ಯಾಕೆ ಕೇಳ್ತಿಲ್ಲ? ಮತ್ತೆ ಪಕ್ಕದಲ್ಲೇ ಬಂದು ಕುಂಡಿಸಿದಾರಲ್ಲ ಅವ್ರನ್ನ, ಈಗ ಏನ್ ಹೇಳ್ತೀರಾ ನೀವು? ಏನ್ ಸರ್ ಇವಾಗ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಪ್ರೊಟೆಸ್ಟ್ ಮಾಡುವಂತ ಗುಂಪು ಏನಿದ್ರು ಓಕೆ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು ಅಂತ ಕಾನೂನು ಇದೆ. ಪಕ್ಕದಲ್ಲಿ ಹಾಕೊಂಡಿದ್ದಾರೆ, ನಮ್ಗೂ ಅವ್ರಿಗೂ ತಂದಿಕ್ಕೋದಕ್ಕ? ಅವ್ರೇನ್ ಬೇರೆ ಇರಲ್ಲ, ಅಂತಮ್ದಿರಲ್ಲೇ ಜಗಳ ತಂದ್ಬಿಟ್ಟು ಸರ್ಕಾರ ಕಿತ್ಕೊಳ್ಳೋದ ಜಮೀನು. ಈಗ ಹೇಳ್ತಾವ್ರಲ್ಲ ಸರ್ ಸರ್ಕಾರದವರು 2 ಕೋಟಿ ಕೊಡ್ತೇವೆ, ಮನೆಗೊಂದಿಷ್ಟು ಮರಕ್ಕೊಂದಿಷ್ಟು ಅಂತೇಳಿ ಕೊಡ್ತೀವಿ ಅಂತ ಹೇಳಿ, ಈಗ ನೀವು ಅದನ್ನ ಬೇಡ ಅಂತ ತಿರಸ್ಕಾರ ಮಾಡ್ತೀರಾ. ಈಗ ನಿಮ್ಮಲ್ಲೇ ಊರ್ನವ್ರು ಇದ್ದಾರೆ, ಒಂದು ಸ್ವಲ್ಪ ಜನ, ಒಂದು 50% ಜನ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾವ ಆಧಾರದ ಮೇಲೆ ಸರ್ಕಾರ ಕೊಡುವಂತ ದುಡ್ಡನ್ನ ಒಪ್ಕೊಳ್ತಾ ಇದ್ರೆ? ಈಗ ಏನ್ ಮಾರ್ಕೆಟ್ ವ್ಯಾಲ್ಯೂ ಇದೆ ಅದನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೇಡಮ್ ಅವ್ರದ್ದು ಲೀಸ್ಟ್ ಬಿಟ್ಬಿಟ್ಟು ಮಾಡ್ಕೊಳ್ಳಿ ಬಿಡಿ. ನಮ್ಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದಾರಲ್ಲ ಸರ್ಕಾರ, ಅವ್ರ ಲೀಸ್ಟ್ ಬಿಡ್ಲಿ ಆಚೆ ಕಡೆ. ನಾವು ವಿರೋಧ ಮಾಡೋದು 80% ಇದ್ದೀವಿ ಮೇಡಮ್. ನಮ್ ಲೀಸ್ಟ್ ರೆಡಿ ಇದೆ, ಯಾವಾಗ ಬೇಕಾದ್ರೂ ಸರ್ಕಾರ ತಗೋಬಹುದು, ಯಾವ ಚಾನಲ್ ಬೇಕಾದ್ರೂ ಬಂದ್ ಕೇಳ್ಬೋದು. ನಮ್ ಕಡೆ ರೆಡಿ ಇದೆ, ನಾವು ಕೊಡ್ತೀವಿ, ನಾವು ಧೈರ್ಯವಾಗಿದ್ದೀವಿ. ನಾವಂತೂ ಯಾವುದೇ ಕಾರಣಕ್ಕೂ ಭೂಮಿ ಬಿಡಲ್ಲ ಮೇಡಮ್, ಅದೇನಾಗುತ್ತೋ ಆಗ್ಲಿ. ನೀವು ಸರ್ಕಾರದವ್ರ ಜೊತೆ ಹೋರಾಟ ಮಾಡಿ ಸರ್. ನಿಮ್ಮಲ್ಲಿ ಎಷ್ಟು ಸಾರಿ ಬಂದವ್ರೆ, ಎಷ್ಟು ಸಾರಿ ಸಮಾವೇಶ ಮಾಡೋದಕ್ಕೆ ಬಂದವ್ರೆ. ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ಮತ್ತೆ CM DKಶಿ ಅವರು ಬಂದಿದ್ದಾರೆ, ಅವ್ರ ಬಣದವರು ಬಂದಿದ್ದಾರೆ. ಅವ್ರ ಜೊತೆ ಹಿಂಗೆ ನಡ್ಕೊಳಕ್ ಆಗೋದಿಲ್ವಾ ನೀವು? ಅಧಿಕಾರಿಗಳ ಜೊತೆ ಯಾಕೆ ಈ ರೀತಿ ಈ ಮಟ್ಟಿಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅವರಿಗೆ ಹಿಡಿಯಲು ಹೊಡೆಯುವಂತ ಕೆಲಸವನ್ನು ಮಾಡ್ತೀರಿ ಸರ್? ನಮ್ಮ ಏನ್ ತಾಳ್ಮೆ ಏನಿದೆ ಮೇಡಮ್, ಅದು ಮಿತಿ ಮೀರೋಗಿದೆ. ಎಷ್ಟು ಅಂತ ನಾವು ತಡ್ಕೊಳ್ಳೋಣ ಹೇಳಿ? ನಾವ್ ಎಷ್ಟು ಅಂತ ತಡ್ಕೊಳ್ಳೋಣ ಹೇಳಿ ಮೇಡಮ್? ನಾವು ತಡ್ಕೊಂಡು 490 ದಿವಸದಿಂದ ಸರ್ಕಾರ ನಮ್ಮ ಏನಾದ್ರು ಕೇಳಿದ್ಯಾ? ನೀನ್ ಹೆಂಗಿದ್ಯಪ್ಪ, ನಿನ್ ಕಷ್ಟ ಏನು, ನಿನ್ ಸುಖ ಏನು ಅಂತ ಏನಾದ್ರು ಕೇಳಿದ್ಯಾ? ಅದನ್ನ ಮಾಡ್ಕೊಂಡೇ ಹೋಗ್ತಾನೆ ಇದೆ. ಓಕೆ ಸರ್, ಹೋಲ್ಡ್ ಅಲ್ಲಿ ಇರಿ, ಹಾಗೆ ಮತ್ತೆ ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೇವೆ.